ಅವ್ನು ಯಾವನೂ ಇರಲಿ, ಇವು ನೋಡ್ಕೊಳ್ಳಿ. ಜಮೀರಣ್ಣ ಯಾರು ಏನು ಹೇಳ್ತಾರೋ ಅವ್ರ ಜಮೀರಣ್ಣ ಬಂದು ಕೂತ್ಕೊಳ್ತಾರೆ. ಹುಚ್ಚ ಒಟ್ಟು ನೋಡೋ ಕಾಸು ಆವಾಗ ಗೊತ್ತಾಗ್ತಿದೆ ಎಷ್ಟು ಧೈರ್ಯ ಅಂತ. ಮೀಟ್ರ್ ಬೇಕು ಕೊಡಕ್ಕೆ. ಜಮೀರಣ್ಣ ಮೀಟ್ರ್ ಐತೆ, ಅವ್ರ ಹಾಟು ದೊಡ್ಡದು. ರಾಮನಗರ ಪಟ್ಟ ಐತಲ್ಲ ಅಷ್ಟು ದೊಡ್ಡದು ಅವ್ರು ಹಾಟಿರೋದು. ಜಮೀರಣ್ಣ ಫಾಲೋವರು. ನಾನೇ ಇಷ್ಟು ಮಾಡಿದ್ರೆ ಜಮೀರಣ್ಣ ಎಷ್ಟು ಮಾಡ್ತಾರೆ? ನಾನು 100 ರೂಪಾಯಿ ಖರ್ಚು ಮಾಡಿದೆ, ಜಮೀರಣ್ಣ 1 ಲಕ್ಷ ಖರ್ಚು ಮಾಡೋದು. ಹೋಗ್ತಾರೋ ಡ್ಯಾಮೇಜ್ ಮಾಡ್ತಾರೋ ಜಮೀರಣ್ಣಗೆ. ಆ ನನ್ನ ಮಗ ಯಾವತ್ತೂ ಉದಾರ ಆಗಲ್ಲ. नमस्ते, न्यूज 15 में आप सबका स्वागत है। मैं खुशबू रानी एक बार फिर से हाजिर हूँ। दोस्तों, कांग्रेस लीडर सोशल वर्कर MM फयाज, इस नाम को कौन नहीं जानता। चामराजपेट में जितने भी लोग हैं बहुत ही अच्छे से इस नाम से रूबरू है। दोस्तों, मैं आपको बता दूं कि 1 अगस्त को यानी कि कल BZ जमीर अहमद खान जी का बर्थडे था और उनके जन्मदिन पर MM फयाज जी ने यानी कि कांग्रेस लीडर MM फयाज जी ने कुछ ऐसा कह दिया कि पूरे चामराजपेट के लोग जो है वो शॉक में है। दोस्तों, मैं आपको बता दूं कि कांग्रेस लीडर MM फयाज जी बहुत सालों से जो है कांग्रेस में है, कांग्रेस के कार्यकर्ता है और इसी के साथ साथ बहुत सालों से जो है वो एक सोशल वर्कर है या मैं यूं कह लूं कि लोगों से जुड़े हुए हैं। दोस्तों, मैं आप सबको बता दूं कि मिनिस्टर BZ जमीर अहमद खान जी के बर्थडे पर उन्होंने जो है पूरी फैमिली उनकी जो है MM फयाज जी की पूरी फैमिली जो है उन्होंने BZ जमीर अहमद खान जी का बर्थडे सेलिब्रेट किया। और मैं आपको बता दूं कि जितने भी मुस्लिम स्कॉलर्स थे यानी कि मुस्लिम जो है मौलवी मौलाना थे, उनको बुलाकर उन्होंने मिनिस्टर BZ जमीर अहमद खान जी के लिए खास जो है दुआ करवाई ताकि BZ जमीर अहमद खान जो भी तरक्की कर रहे हैं उनको और तरक्की दे, वो और आगे जाए। और इसी के साथ साथ जो है जितने भी लोगों का उनसे भला हो रहा है, खास करके जो मुस्लिम लोग हैं, जो माइनॉरिटीज है, ये मैं क्यों कह रही हूँ क्योंकि BZ जमीर अहमद खान जो है माइनॉरिटी के मिनिस्टर भी हैं और वो हाल ही में जो है हमेशा अच्छे स्कीम जो है माइनॉरिटीज के लिए लाते रहते हैं। दोस्तों, इसी के साथ साथ जो है MM फयाज जी और उनकी पूरी फैमिली जो है मिनिस्टर BZ जमीर अहमद खान जी की बर्थडे को जो है सेलिब्रेट कर रहे हैं। केक कटिंग की गई, उसके बाद जो है मौलाना से जो है प्रेयर्स जो स्कॉलर्स है उनसे दुआ करवाया गया। और इसी के साथ साथ मैं आपको बता दूं कि चामराजपेट में जो है कांग्रेस लीडर MM फयाज जी ने जो है अपने तरफ से यानी कि BZ जमीर अहमद खान जी के जन्मदिन पर उनके लिए अपने तरफ से जो है उन्होंने राशन बंटवाए और कुछ अमाउंट जो है उन्होंने दिया। तो आइए देखते हैं कि BZ जमीर अहमद खान जी के जन्मदिन पर खास मौके पर MM फयाज जी ने क्या। कर्नाटक जनತೆಗೆ ಎಲ್ಲರಿಗೂ ನಮಸ್ಕಾರ। ಇವತ್ತು ಏನಂದ್ರೆ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಹುಟ್ಟುವುದು ಹಬ್ಬ BZ ಜಮೀರ್ ಅಹಮದ್ ಖಾನ್ ಅವ್ರ ಸಾಹೇಬರು ಅವ್ರು ಹುಟ್ಟಿದ ಹಬ್ಬ ಐತೆ। ಆ ಥರ ಚಾಮರಾಜಪೇಟೆ ಎಲ್ಲ ಒಂದು ಖುಷಿ ಆಗಿಬಿಟ್ಟಿದೆ। ಎಲ್ಲಿ ನೋಡಿದ್ರೆ ಅವ್ರದ್ದು ಬ್ಯಾನರು, ಎಲ್ಲಿ ನೋಡಿದ್ರೆ ಅವ್ರದ್ದು ಹೆಸರಿನಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ, ಎಲ್ಲಿ ನೋಡಿ ದೇವಸ್ಥಾನ ನೋಡಿ ಯಾವುದೂ ಅಲ್ಲೆಲ್ಲ ಅವ್ರದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ। ಈ ಥರ ಹೆಸರು ತೊಗೊಳ್ಬೇಕಂತ ನಮಗೆ ತುಂಬ ಆಸೆ। ನಮ್ಮ ಜಮೀರಣ್ಣ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗಿ ಹೇಳ್ತೀನಿ। ಟೈಗರ್ ಅಂದರೆ BZ ಜಮೀರ್ ಅಹಮದ್ ಸಾಬ್ ಟೈಗರ್, ಇದು ಪಾಲಿಟಿಕ್ಸ್ನಲ್ಲಿ ಟೈಗರ್ BZ ಜಮೀರ್ ಅಹಮದ್ ಸಾಬ್ ಅಂತ ಹೇಳ್ತೀನಿ। ಆದರೆ ಇವತ್ತು ನಮ್ಮ ಚಾಮರಾಜಪೇಟೆ ಎಷ್ಟು ಫಾಲೋವರ್ ಇದ್ದಾರೆ, ಜಮೀರಣ್ಣಗೆ ಎಷ್ಟು ಜನ ಮತ ಕೊಟ್ಟಿದ್ದಾರೆ, ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ। ಈ ಥರ ಜಮೀರಣ್ಣಗೆ ಬೆಳೆಸ್ಕೊಂಡು ಬಂದಿದ್ದಾರಿಲ್ಲ, ಚಾಮರಾಜಪೇಟೆನಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರಲ್ಲ, ಅವ್ರದ್ದೆಲ್ಲ ಧನ್ಯವಾದ ಹೇಳ್ತೀನಿ। ಈ ಥರ ಎಲ್ಲಿನ ಲೀಡ್ರ್ ಇದ್ದರೆ ಬೆಳೆಸ್ಕೊಂಡು ಬನ್ನಿ, ಜಮೀರಣ್ಣ ಹತ್ರ ಕೆಲಸ ಮಾಡೋರ ಥರ ಬೆಳೆಸ್ಕೊಂಡು ಬನ್ನಿ। ನಮ್ಮ ದೇಶ ಚೆನ್ನಾಗಿರ್ತಿದ್ದೆ, ನಮ್ಮ ದೇಶ ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ। ನಿಮಗೇನೋ ಗೊತ್ತು, ನಮಗೇನೋ ಗೊತ್ತು, ಮೀಡಿಯಾ ಅವ್ರಿಗೆ ಗೊತ್ತು, ನಿಮಗೇನು ಅದು ದೇಶ ಹಾಳಾಗಬಾರ್ದು ಅಂತ ಇದೇ ಜಮೀರಣ್ಣ ಯಾವಾಗ ನೋಡಿದ್ರೂ
ಹಿಂದೂ ಮುಸ್ಲಿಂ ಎಲ್ಲರಿಗೂ ಒಂದೇ ತಗೊಂಡು ಹೋಗ್ತಾರೆ. ಯಾವ ಜಾತಿ ಯಾವ ಬಾತಿ ಇಲ್ಲ, ಎಲ್ಲರೂ ಬೈ ಬೈ ಅಂತಾರೆ. ಯಾರು ನೋಡಿ, ನಮ್ಮ ಮುಸ್ಲಿಮರು ಜಾಸ್ತಿ ನಮ್ಮ ಹಿಂದೂ ಬದಲು ಸೆಲೆಕ್ಟ್ ಮಾಡ್ತಾರೆ ಅವ್ರಿಗೆ. ಯಾಕೆ ಆ ಥರ ಕೆಲಸ ಮಾಡ್ತಾರೆ ನೋಡಿ. ಅವು ಹೆಣ್ಮಗುಗೆ ಪಾಪ ಅವ್ರು ಎಷ್ಟು ದುಃಖ ಇರಬೇಕು. ಅವರು ಅವ್ರ ಮಗುವಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ 25 ಲಕ್ಷ ಆ ಥರ ತುಂಬ ಕೊಟ್ಟಿದ್ದಾರೆ. ಮೊನ್ನೆ ಯಾವನು ಹೇಳ್ತಾ ಇದ್ದ 5 ಲಕ್ಷ ಕೊಟ್ಬಿಟ್ಟು ವಾಟ್ಸಪ್ನಲ್ಲಿ ಹಾಕ್ತಾರೆ, ಹಿಂಗೇನು ಡ್ರಾಮಾ ಮಾಡ್ತಿದ್ದಾನೆ. ಯಾವನು ತರಲ್ಲ ನನ್ನ ಮಕ್ಕಳು ಯಾವತ್ತೂ ಕೊಟ್ಟಿಲ್ಲ, ಗೊತ್ತಿಲ್ಲ ಆ ಥರ ಮಾಡ್ತಾರೆ. ಅಂಥವ್ರಿಗೆ ಹೇಳ್ತೀನಿ, ಯಾವತ್ತೂ ಕೊಟ್ಟು ನೋಡಪ್ಪ, ಯಾವತ್ತೂ ಖರ್ಚು ಮಾಡು ಬಡವರಿಗೆ, ಆವಾಗ ಗೊತ್ತಾಗ್ತಿದ್ದೆ. ಬೇರೆ ಹೇಳೋದು ಏನೋ 5 ಲಕ್ಷ ಕೊಟ್ಬಿಟ್ಟು ಇದು ಮಾಡಿಬಿಡ್ತಾರೆ, ಪಾಕಿಸ್ತಾನ ಹೋಗ್ಬಿಟ್ಟು ಏನು ಬಾಂಬ್ ಕಟ್ಕೊಳ್ತಾರೆ. ಗುಬೆ ಅಷ್ಟು ಧೈರ್ಯ ಹೇಳಕ್ಕೆ ಅವ್ರಿಗೆ, ಅಷ್ಟು ಧೈರ್ಯ ಹೇಳಕ್ಕೈತೆ ಅವ್ರಿಗೆ. ನಿನ್ಗೆ ಆಯ್ತಾ? ನೀನು ಯಾವತ್ತೂ ಹೇಳಿದ್ದೀಯಾ? ಧೈರ್ಯ ಐತೆ, ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅವರು ಪಾಕಿಸ್ತಾನ್ಗೆ. ನಿಜ ಹೋಗ್ತಾರೆ, ಅವ್ರ ಜೊತೆಲೆ ನಾವು ಹೋಗ್ತೀನಿ. ನಮ್ಮನವ್ರ ಮುಂದೆ, ನಾವು ಹಿಂದೆ, ನಾವು ಏನು ಹಿಂದೆ ಯಾವತ್ತು ಬಿಡೋದಿಲ್ಲ. ಯಾವತ್ತು ಜಮೀರನಾಗೆ ನಾವು ಬಿಡೋದಿಲ್ಲ. ಯಾವತ್ತು ನಾವು ಜಮೀರನ ಬಿಟ್ಟಿಲ್ಲ. ಆ ಗೂಬೆ ನನ್ನ ಮಗ ಹೇಳ್ದ, ಅವ್ನಿಗೆ ಹೇಳಿ, ಗೂಬೆ ಆ ಥರ ಇಲ್ಲ ಗುಣ, ಜಮೀರನ ದೇಶಕ್ಕೋಸ್ಕರ ಹೇಳಿದ್ದು, ಜಮೀರನಗೋಸ್ಕರ ಹೇಳಿಲ್ಲ. ಜಮೀರನ ಏನು ಅವಕಾಶ ಇಲ್ಲ ಹೇಳಕ್ಕೆ, ದೇಶಕ್ಕೋಸ್ಕರ ಹೇಳಿದ್ದು. ದೇಶ ನಮ್ಮ ದೇಶ ಇದು, ಭಾರತ ದೇಶ ಎಲ್ಲರದು ದೇಶ ಇದು. ಹಿಂದೂ ಮುಸ್ಲಿಂ ಸಿಖ್ಸ್ ಎಲ್ಲರ ದೇಶ ಇದು. ಎಲ್ಲ ಈ ದೇಶ ಕಟ್ಟಿರೋದು, ಯಾರು ತಗೊಂಡು ಬಂದಿಲ್ಲ. ಇವತ್ತು 500 ಜನಕ್ಕೆ ಕೊಟ್ಟಿದ್ದೀನಿ, ಕಾಸು ಹಂಚಿದ್ದೀನಿ. ನೀವು ನೋಡಿದ್ದೀರಾ? ನಾನು ಯಾರು? ಜಮೀರನ ಫಾಲೋವರು. ನಾನೇ ಇಷ್ಟು ಮಾಡಿದ್ರೆ ಜಮೀರನ ಎಷ್ಟು ಮಾಡ್ತಾರೆ? ನಾನು 100 ರೂಪಾಯಿ ಖರ್ಚು ಮಾಡಿದೆ, ಜಮೀರನ 1 ಲಕ್ಷ ಖರ್ಚು ಮಾಡೋದು. ಇಂಥವ್ರಿಗೆ ಯಾವನು ಹೇಳ್ತಾನೆ 5 ಲಕ್ಷ ಕೊಟ್ಬಿಟ್ಟು ವಿಡಿಯೋನಲ್ಲಿ ಹಾಕ್ಬಿಟ್ರೆ ಡ್ರಾಮಾ ಮಾಡ್ತಿದ್ದಾನೆ. ಅವ್ನು ನೋಡಿದೆ, ಎಲ್ಲಿ ನೋಡಿದೆ ಆಟೋ ಡ್ರೈವರ್ ಹೊಡಿತಾರೆ ಅವನಿಗೆ, ಈ ಇದು ರೋಡ್ ಕ್ಲೀನ್ ಮಾಡೋದು ಅವರು ಹೊಡಿತಾರೆ, ಏನು ತರಕಾರಿ ಅವರು ಹೊಡಿತಾರೆ. ಅವನು ಏನೇನು ಹೇಳ್ತಿದ್ದಾನೆ. ಹುಚ್ಚ ಕೊಟ್ಟು ನೋಡು ಕಾಸು, ಆವಾಗ ಗೊತ್ತಾಗ್ತದೆ ಎಷ್ಟು ಧೈರ್ಯ ಅಂತ. ಮೀಟ್ರ್ ಬೇಕು ಕೊಡೋಕ್ಕೆ, ಜಮೀನದ ಮೀಟ್ರ್ ಐತೆ. ಅವ್ರ ಹಾಟು ದೊಡ್ಡದು, ರಾಮನಗರ ಪಟ್ಟ ಐತಲ್ಲ ಅಷ್ಟು ದೊಡ್ಡದು ಅವ್ರ ಹಾಟ್ ಇರೋದು. ಕೊಡೋಕ್ಕೆ ಧೈರ್ಯ ಬೇಕು, ಮಾತಾಡಬೇಕು. ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡ್ತಾ ಇದ್ದೀನಿ. ಜಮೀನನ್ನ 1 ಲಕ್ಷ ಕೊಡ್ತಾರೆ, ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ. ದೇವರು ಕೊಟ್ಟರೆ ನಾನು 1 ಲಕ್ಷ ಕೊಡ್ತೀನಿ. ಅದು ಮಾಡೋ ಅಂದರೆ ಪಾಪ ಆಟೋ ಡ್ರೈವರ್ಗೆ, ಅವ್ರಿಗೆ ಇವ್ರಿಗೆ ಬಡವರಿಗೆ ಮಾಡ್ತಿದ್ಯಾ ಅಲ್ಲ. ಜಮೀರನಾಗೆ ಯಾವತ್ತೂ ಹಿಂದ್ಗಡೆ ಹೋಗ್ಬೇಡ. ನೀ ಜಮೀರನ ಹಿಂದ್ಗಡೆ ಯಾರು ಹೋಗ್ತಾರೋ ಡ್ಯಾಮೇಜ್ ಮಾಡ್ತಾರೋ ಜಮೀರನಾಗೆ, ಆ ನನ್ನ ಮಗ ಯಾವತ್ತೂ ಉದಾರ ಆಗಲ್ಲ. ಎಲ್ಲ ಉದಾರ ಆಗಲ್ಲ, ಲಾಸ್ ಆಗೋದು ಅವ್ನಿಗೆ. ಅವ್ನು ಯಾವನ್ನೂ ಇರಲಿ, ನೀವು ನೋಡ್ಕೊಳ್ಳಿ. ಜಮೀರನಾಗೆ ಯಾರು ಏನು ಹೇಳ್ತಾರೋ ಅವ್ರು ಜಮೀರನ ಬಂದು ಕೂತ್ಕೊಳ್ತಾನೆ. ಜಮೀರನ ಬಗ್ಗೆ ಯಾರನ್ನ ಹೇಳಿದ್ರೆ ಬೋಲ್ಡ್ ಗ್ರೌಂಡ್ನಲ್ಲಿ ಬಾಲ್ ಇರಲ್ಲ, ಅದು ಫುಟ್ಬಾಲ್ನಲ್ಲಿ ಬಾಲ್ ಇರೋಲ್ಲ. ಅದಕ್ಕೆ ನಮ್ಮ ಜಮೀರನಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿ, ದೇವಸ್ಥಾನ ಹೋಗಿದ್ರೆ ಆಶೀರ್ವಾದ ಮಾಡಿ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ.